ಅರಿಯಲೆಂದೇ ಹೋಗುವ ಬುದ್ಧಿಗೆ ಅದು ತನ್ನಿಂದ ಸಾಧ್ಯವಿಲ್ಲ ಎನ್ನುವುದು ಬೇಗನೆ ಗೊತ್ತಾಗಿ ಬಿಡುತ್ತದೆ. ಆದರೆ ನಮ್ಮ ಆಂತರ್ಯ ಮಾತ್ರ ಅದನ್ನು ಅಷ್ಟು ಬೇಗ ಒಪ್ಪದೆ ಆತನನ್ನು ಅರಿಯಬೇಕೆಂದು ಆತರಿಯುತ್ತದೆ. ಅಂದರೆ ಅಲ್ಲಿ ಸಾಧ್ಯ ಇಲ್ಲ, ಆಂತರ್ಯ ಮಾತ್ರ ಅದನ್ನು ಅಷ್ಟು ಬೇಗ ಒಪ್ಪದೆ ಆತನ ಅರಿಯಬೇಕು ಎನ್ನುವಂಥ ನಿಟ್ಟಿನಲ್ಲಿ ಆತರಿಯುತ್ತೆ ಅಂತ ಹೇಳ್ತಾ ಇದ್ದಾರೆ. ಸರ್ಕಾರನಿಗೆ ಈ ಮಾತು ತುಂಬ ಮೆಚ್ಚುಗೆ ಆಯಿತು. ಆತನಿಂದ ಸರಿಯಾಗಿ ಹೇಳಿದ್ರಿ ನೀವು, ಬುದ್ಧಿ ಎನ್ನುವುದು ಬಹಳ ಚಿಕ್ಕದು, ಒಂದಿಷ್ಟು ತಿಳುಕುವಷ್ಟರಲ್ಲಿ ಅದಕ್ಕೆ ತನ್ನಿಂದ ಇನ್ನು ಸಾಧ್ಯವೇ ಇಲ್ಲ ಎನ್ನಿಸಿಬಿಡುತ್ತದೆ. ಆದರೆ ಹೃದಯ ಹಾಗೆ ಹೇಳದಿರುವುದರಿಂದಲೇ ಮನುಷ್ಯ ಸತ್ಯವನ್ನು ಸ್ವಲ್ಪವಾದರೂ ಕಂಡುಕೊಂಡಿದ್ದಾನೆ, ಇನ್ನು ಕಂಡುಕೊಳ್ಳುತ್ತಿದ್ದಾನೆ. ಅಂದರೆ ಬುದ್ಧಿಯ ವ್ಯಾಪ್ತಿ ಬಹಳ ಚಿಕ್ಕದು, ಅದು ಸ್ವಲ್ಪಕ್ಕೆ ಸುಸ್ತರುತ್ತೆ. ಆದರೆ ಹೃದಯ ಬಹಳ ವಿಶಾಲವಾದದ್ದು. ನಾನು ಹೇಳ್ತಾ ಇದ್ದೀನಿ ನೋಡಿ, ಹೃದಯ ಮತ್ತು ವಿಶಾಲ ಹೃದಯ ಅಂತ. ಸಂಕೋಚಿತ ಹೃದಯ ಆಗ್ತದೆ, ಅದು ವಿಶಾಲ ಹೃದಯ. ಈಗ ಶ್ರೀಮಾತಿ ಎಷ್ಟು ಹೃದಯ ಇಡೀ ವಿಶ್ವದ ಎಲ್ಲ ಮಕ್ಕಳು ನನ್ನ ಮಕ್ಕಳು ಅಂತ ಶ್ರೀಮಾತಿ ಹೇಳ್ತಾರೆ. ಅಂದರೆ ಅದು ವಿಶಾಲ ಹೃದಯಕ್ಕೆ ಉದಾಹರಣೆ. ಆದರೆ ಹೃದಯ ಹಾಗೆ ಹೇಳದಿರುವುದರಿಂದಲೇ ಮನುಷ್ಯ ಸತ್ಯವನ್ನು ಸ್ವಲ್ಪವಾದರೂ ಕಂಡುಕೊಂಡಿದ್ದಾನೆ. ಅಂದರೆ ಹೃದಯಕ್ಕೆ ಸಾಕಾಗಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಮನುಷ್ಯ ಸತ್ಯವನ್ನು ಅಂದರೆ ಸತ್ಯ ಅಂದರೆ ಯಾವ ಸತ್ಯ? ಭಗವಂತ ಒಬ್ಬನೇ ಸತ್ಯ, ಜಗತ್ತು ಅನಿತ್ಯ. ಅಂದರೆ ಕಾಂಶ ಯಾವಾಗ ಹೇಳ್ತಾರೆ? ಭಗವಂತ ಒಬ್ಬನೇ ಸತ್ಯ, ಜಗತ್ತು ಕನಸು ಭ್ರಮೆ ಅನಿತ್ಯ. ಅಂದರೆ ಯಾವ ಶಾಶ್ವತವಾದಲ್ಲ ಇದು, ಭಗವಂತ ಮಾತ್ರ ಯಾವಾಗ ಇರುವಂಥದ್ದು. ಈ ನಡುವೆ ಭಕ್ತಿ ಪ್ರಚೋದಕವಾದ ಹಾಡನ್ನು ಕೇಳುತ್ತಾ ಅಲ್ಲಿದ್ದ ಭಕ್ತರೆಲ್ಲ ಮುಗ್ಧರಾಗಿದ್ದರು. ಭಕ್ತಿ ಪ್ರಚೋದಕ ನಮಗೆ ಕೆಲವು ಹಾಡುಗಳನ್ನು ಹಾಡ್ತಾ ಮುಗ್ಧರಾಗಿರ್ತೀವಿ, ಭಕ್ತಿ ಭಾವದಲ್ಲಿ ಹೇಳ್ತೇವೆ. ಹೀಗೆ ಶ್ರೀರಾಮಕೃಷ್ಣರು ಅಲ್ಲಿ ಭಕ್ತರು ಹಾಡನ್ನು ಕೇಳ್ತಾ ಭಕ್ತರೆಲ್ಲ ಮುಗ್ಧರಾಗಿರ್ತಾರೆ. ಅದಕ್ಕೆ ಒಂದು ಮಾತಾಡ್ತಾರೆ, ಭಗವಂತನನ್ನು ಬರೀಬೇಕಂದ್ರೆ ನಮ್ಮಲ್ಲಿ ಸರಳತೆ ಇರಬೇಕು, ಮುಗ್ಧತೆ ಇರಬೇಕು. ಮುಗ್ಧತೆ ಅಂತಂದರೆ ಮಕ್ಕಳಲ್ಲಿ ಇರ್ಬೋದು, ಎಷ್ಟು ಸರಳವಾಗಿ ಮುಗ್ಧವಾಗಿರ್ತಾರೆ. ಅಂದರೆ ತುಂಬ ಅಲ್ಲಿ ಯಾವುದೇ ಅಲ್ಲಿ ಚಿಕ್ಕ ಮಕ್ಕಳಲ್ಲಿ ಅರಿಶಿಟ್ಟು ಪ್ರವೇಶವನ್ನು ಪಡ್ಕೊಂಡಿರಲ್ಲ.